ಅವ್ರು ಇವ್ರು ಎಲ್ಲಾರು ಗೆಳತಾರೆ ಎಲ್ಲಾರು ಕುಡಿತಾರ. ಮಾತಾಡ್ತಾರ ಅವರು. ಏನಂತ್ರಿಪ್ಪ? ಐ ತಂಗಿ ಗಂಡ ಕುಡಿತಾನ ಬಿಟ್ಟಾನ. ಅತ್ತೆ ಮಾತಾಡ್ತಾಳೇನಿಲ್ಲ, ಹಿಂಗ ನಡೀತಾವ. ಹೀಗೆ ಮಾತಾಡ್ತಾರ ಅದನ್ನ ತುಸು ಸಾವಕಾಶ ಮಾತಾಡ್ರಿ. ಮಾತಾಡ್ರಂತಕ್ಕಂಥ ಮಾತನ್ನ ಹೇಳಿ ಇದು ಸದಲಗ ಗ್ರಾಮಪ್ಪ ಅಂತಂದ್ರ ಸಾದಾ ಕ್ಷೇತ್ರ ಅಲ್ಲ. ಎಲ್ಲರ ಬಲ್ಲಿ ದುಷ್ಟ ಗುಣಗಳೇ ಬರ್ತಾವ. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾದೇವಿ ಕೂಡಿ ವನವಾಸಕ್ಕೆ ಹೋಗಿದ್ರ. ಹೌದು. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ವನವಾಸಕ್ಕೆ ಹೋಗುವಂತ ಸಮಯದೊಳಗ ಕೆಟ್ಟ ದೈತ್ಯನ ಹೊಡೆದಿರ್ತಕ್ಕಂಥ ಭೂಮಿ ಒಳಗ ಹೆಜ್ಜೆ ಇಟ್ರು. ಕೆಟ್ಟ ದೈತ್ಯನ ಹೊಡೆದಿರ್ತಕ್ಕಂಥ ಭೂಮಿ ಒಳಗೆ ಹೆಜ್ಜೆ ಇಟ್ರು. ಶ್ರೀರಾಮಚಂದ್ರನ ಬಿಲ್ಲು ಬತ್ತಳಿಕೆಗಳನ್ನೆಲ್ಲ ತಮ್ಮ ಲಕ್ಷ್ಮಣನೇ ಹೊತ್ತುಕೊಂಡಿದ್ದ. ಹೌದು. ಯಾವಾಗ ಆ ಕೆಟ್ಟ ದೈತ್ಯನ ಹೊಡೆದಿರ್ತಕ್ಕಂಥ ಭೂಮಿಯಾಗ ಹೆಜ್ಜೆ ಇಟ್ರು ನೋಡು, ಅವಾಗ ಲಕ್ಷ್ಮಣ ತನ್ನ ಅಣ್ಣ ಶ್ರೀರಾಮಚಂದ್ರಗ ಏನಂತನ್ರಿಪ್ಪ? ಏ ರಾಮ, ನಿನ್ನ ಬಿಲ್ಲು ಬತ್ತಳಿಕೆಗಳನ್ನು ನಾಯಕ ಹೊರಲಿ, ನನ್ನ ಬಿಲ್ಲು ಬತ್ತಳಿಕೆಗಳನ್ನು ನೀನೇ ಹೊತ್ತುಗೋತ ತಮ್ಮ ಲಕ್ಷ್ಮಣ ರಾಮಗತಾನ. ಹೌದು. ಏಕವಚನದಿಂದ ಮಾತಾಡದ ಶ್ರೀರಾಮಚಂದ್ರ ಮನಸ್ಸಿಗೆ ತಿಳ್ಕೊಳ್ಳಿಲ್ಲ. ನನ್ನ ತಮ್ಮ ಹಿಂಗ್ಯಾಕ ಮಾತಾಡ್ದ ಅಂತ ಹಳಾಳಿ ಅವ ಮಾಡಲಿಲ್ಲ. ಅವ ಕೊಟ್ಟಿರ್ತಕ್ಕಂಥ ಬಿಲ್ಲು ಬತ್ತಳಿಕೆಗಳನ್ನು ತಗೊಂಡು ಸಾಗಿ ಮುಂದೆ ಹೊಂಟ. ಹೌದು. ಯಾವಾಗ ಕೆಟ್ಟ ದೈತ್ಯನ ಹೊಡೆದಿರ್ತಕ್ಕಂಥ ಭೂಮಿ ಅಚ್ಚಿಕೆ ಎತ್ತಿ ಕಾಲು ಇಟ್ರು, ಅವಾಗ ಲಕ್ಷ್ಮಣಗ ಜ್ಞಾನ ಉದಯ ಆಗ್ತದ. ಹೌದು. ಜ್ಞಾನ ಉದಯ ಆಯ್ತು. ಅತಾನು ಲಕ್ಷ್ಮಣ ಏನು ತಾನ್ರಿ ಅಣ್ಣಗ? ಏನ ಬಿಲ್ಲು ಬತ್ತಳಿಕೆಗಳನ್ನು ನೀ ಯಾಕೆ ಹೊತ್ಕೊಂಡಿದೀಪ ಹಾಕೋರು ನನಗ ತಾ ಅಂದ. ಹೌದು. ಅವಾಗ ಶ್ರೀರಾಮಚಂದ್ರ ನಕ್ಕೋತ ಬಿಲ್ಲು ಬತ್ತಳಿಕೆಗಳನ್ನು ಕೊಟ್ಟ. ತಮ್ಮ ಲಕ್ಷ್ಮಣ ಹೆಗಲ ಮೇಲೆ ಇಟ್ಕೊಂಡು ಕೇಳ್ತಾನ ಅಣ್ಣಗ. ಏನಂತ ಕೇಳ್ತಾನ್ರಿ ಅಣ್ಣಗ? ಏನ ಅಲ್ಲಿದಿಂದ ಇಲ್ಲಿ ತನ ಬರುವವರೆಗಿನು ಹೌದು ನಿನ್ನ ಮ್ಯಾಲ ನನಗೆ ವೈರಾಗ್ಯ ಬರ್ಲಾಕತ್ತಿತ್ತ. ಖರೆ ಇಲ್ಲಿ ಬಂದಂತ ಸಮಯದೊಳಗೆ ನಿನ್ನ ಮ್ಯಾಲಿನ ವೈರಾಗ್ಯ ನನಗೆ ಹೋಗಿ ಪ್ರೀತಿ ಹುಟ್ಲಾಕತ್ತದ. ಇದಕ್ಕೆ ಕಾರಣ ಏನಂತ ಕೇಳ್ದ. ಹಿಂಗ್ಯಾಕಾಯ್ತು? ಅವಾಗ ಶ್ರೀರಾಮಚಂದ್ರ ಹೇಳ್ತಾನ. ಏನಂತ ಹೇಳ್ತಾನೆ ತಮ್ಮಗ? ಏ ತಮ್ಮ ಲಕ್ಷ್ಮಣ, ಇದು ನಿಂದ ತಪ್ಪಲ್ಲ ಅಂದವ. ನಿಂದ ತಪ್ಪಲ್ಲ, ಇದು ತಪ್ಪ ನಿಂದಲ್ಲ. ಯಾರ್ದು? ಇಲ್ಲಿ ರಕ್ತ ಬೀಜಾಸುರನ ಹೊಡೆದಿರ್ತಕ್ಕಂಥ ಭೂಮಿ ಅದ. ಹೌದು. ಇದು ರಕ್ತ ಬೀಜಾಸುರನ ಹೊಡೆದಿರ್ತಕ್ಕಂಥ ಕೆಟ್ಟ ದೈತ್ಯನ ಹೊಡೆದಿರ್ತಕ್ಕಂಥ ಭೂಮಿ ಅದ. ಆ ಭೂಮಿ ಒಳಗ ಕೆಟ್ಟ ದೈತ್ಯನ ರಕ್ತ ಬಿದ್ದದ. ಹೌದು. ಅರೆ ಅದರ ಕೆಲಸನೇ ಅದು ಮಾಡ್ಲಕತ್ತದ ಲಕ್ಷ್ಮಣ. ನಿನ್ನ ಕಡೆ ತಪ್ಪಿಲ್ಲ. ಆ ಭೂಮಿ ಗುಣಧರ್ಮ ಹಂಗದ ಅದರಂತೆ ಇದು ಮಹಾತ್ಮರು ಸಿದ್ಧ ಪುರುಷರು ತುಳಿದಿರ್ತಕ್ಕಂಥ ಪವಿತ್ರ ಭೂಮಿ ಅದ. ಪುಣ್ಯಾತ್ಮರೇ, ನಿಮ್ಮ ಎಲ್ಲರಲ್ಲಿನೂ ಒಳ್ಳೆ ಪವಿತ್ರ ಗುಣನೇ ಅದ ತಿಳಿ ಸದಲ್ಗ ಗ್ರಾಮದ ಕೈ ಎತ್ತುತ್ತಾರೆ ಪುಣ್ಯಾತ್ಮರ ಸದಲ್ಗ ಗ್ರಾಮದೊಳಗ. ಹೌದಾ ಇವತ್ತಿನ ದಿವಸ ಬಹಳ ಒಂದು ಒಳ್ಳೆ ವಿಷಯನ್ನ ಆಯ್ಕೆ ಮಾಡಿಕೊಂಡ. ಹೌದು. ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕು ಮಹಾರಾಷ್ಟ್ರದಿಂದ ತಗೊಂಡು ಬಂದಾರಿ ಕಡೆ ಕರ್ನಾಟಕ ಮೇಲೆ ಏಡಿ ಬೌಂಡ್ರಿ ಏರಿಯಾರ. ವಿಷಯನೂ ಒಳ್ಳೆ ಚಂದ ಇಟ್ಟಾರ. ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರ, ಏನು ವಿಷಯ ಇಟ್ಟಾರಿ ಸರ? ಒಂದು ಅರುವ, ಇನ್ನೊಂದು ಮರುವ ಅಂತಕ್ಕಂಥ ವಿಷಯನ್ನು ಇಟ್ಟಾರ. ಹೌದು. ಇವು ಎರಡು ವಿಷಯದ ಒಳಗ ನಮ್ಮ ಉತ್ನಾಳ ಪರಸು ಮಾಸ್ತಾರ ಹೌದು ಒಳ್ಳೆ ಹನುಮಂತಗೌಡರ ಪ್ರಿಯ ಶಿಷ್ಯನದಾನ. ಯಾವ ವಿಷಯ ಹಿಡಿತಾನ ಹಿಡಿಲಿ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯನ್ನ ಹೆಚ್ಚ ಮಾಡೇ ಮಂಗಳಾರತಿ ಮಾಡ್ತೀನಿ ಅಂತ ಹಿಂಗ ಸೂಕ್ಷ್ಮ ಒಂದು ತುಸು ತೋರಿಸ್ಲಕತ್ತಾರ ಅವರು. ಹೌದು. ತಾವೆಲ್ಲರಿಗೆ ಒಂದು ವಿನಂತಿ ಅದ ಪುಣ್ಯಾತ್ಮರೇ. ಏನದ್ರಿಪ್ಪ ವಿನಂತಿ? ವಿಷಯ ಒಂದು ಅರುವ, ಇನ್ನೊಂದು ಮರುವ ವಿಷಯ ಅದ. ಇದ್ರ ಒಳಗೆ ನನ್ನ ಪಾಲಿಗೆ ಯಾವಾದ ಇರ್ಲಿಪ್ಪ ಅಂತ ಕೇಳಿದ್ರ, ಯಾವಾದ ಹಿಡಿಬೇಕತ್ತೀರಿ ಸರ? ಅರು ಅನ್ನೋದು ನನ್ನ ಪಾಲಿಗೆ ವಿಷಯ ಇರ್ಲಿ. ಅರು ಅನ್ನೋದು ನನ್ನ ಪಾಲಿಗೆ ಇರ್ಲಿ. ಇನ್ನ ಮರು ಅನ್ನೋದು ನಮ್ಮ ಗೂಳಿ ಶಿರ್ವಾಳದ ಜೋತು ಮಾರಾಯನ ಪಾಲಿಗೆ ಉಳಿಲಿ. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಬಹಳ ಆಧ್ಯಾತ್ಮದ ಅನುಭವದ ಜೀವಿಗಳದಾರ ಅವರು. ಒಳ್ಳೆ ವಿಷಯಗಳನ್ನ ತಮ್ಮ ಮನಸ್ಸಿಗೆ ಆನಂದ ಆಗುವಂಗ ಹೇಳ್ತಾರ. ವಿಷಯ ಇವತ್ತು ಮುಟ್ಟಿಸ್ತಾರ. ಜಗತ್ತದ ಒಳಗ ಹೌದು ಪ್ರತಿ ಒಂದು ಮಾನವ ಜೀವಿಗೂ ಅರುವ ಬೇಕರುವನಂತದು. ಅರುವ ಇದ್ರನೇ ಒಂದು ಹುಲ್ಲು ಕಡ್ಡಿ ಅಳಿಗಾಡ್ಲಕ್ ಸಾಧ್ಯದ. ಅರಿವು ಇರ್ಲಿಕ್ಕಂದ್ರೆ ಏನು ಮಾಡ್ಲಕ್ ಸಾಧ್ಯನೇ ಇಲ್ಲ. ಇದು ಎಲ್ಲ ನಿಮಗೆ ಸಹಜ ಒಂದು ಮಾತು ಕೇಳ್ತೀನಿ ಕೂತಂತ ಹಿರಿಯರಿಗೆ. ಏನ್ರಿಪ್ಪ ಮಾತ? ಈ ಸದಲಗ ಗ್ರಾಮದ ಪುಣ್ಯವಂತರು ನೀವು ಎಲ್ಲರೂ ಅದಿರಿ. ಇದು ಆರ್ಯಾಣ ಸಿದ್ಧನ ಗುಡಿ. ಹೌದು. ಇದು ನಮ್ಮ ಗುಡಿ ಅದ. ಹೌದು. ಇದು ನಮ್ಮ ದೇವಸ್ಥಾನ ಅದ. ಇದನ್ನು ನಾವು
ದ್ವಾಡದ ಮಾಡಬೇಕು, ಇದನ್ನ ಜಗತ್ತದಾಗ ಬೆಳೆಸ್ಬೇಕನ್ನುವಂಥದ್ದು ಅರಿವು ನಿಮ್ಮಲ್ಲಿ ಐತನ ಇಂಥ ಪೌಳಿ ಹುಟ್ಟಿದ ಪುಣ್ಯಾತ್ಮರು, ಇಂಥ ಪೌಳಿ ಹುಟ್ಟಿದ ಈ ಭೂಮಿ ಒಳಗೆ. ಹೌದಾ ಸುಮ್ಮನೆ ಯಾನೋ ಆರಾಣಿಸಿದ್ದು ಬಂದಾನ ನೆನದಾನ ಅವ ಯಾನಕ್ಕೆ ಮಾಡೋಲ್ಲಕತ್ತೇಳಿ ನೀವು ಮರೆತು ಕೂತಿದ್ರಿ ಅಂದ್ರೆ ಮರವಿಗೆ ಬಿದ್ದು ಕೂತಿದ್ರಂದ್ರ ಇಂಥ ಪೌಳಿ, ಇಂಥ ಗುಡಿ, ಇಂಥ ಮಂದಿರ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಇಲ್ಲ. ನಿಮ್ಮ ಎಲ್ಲರಲ್ಲಿನೂ ಅರುವದ. ಈ ಜಗತ್ತದ ಒಳಗೆ ಹೌದು ದೇವಾನ ದೇವತೆಗಳ ಬಂದ ನಮ್ಮ ಪುಣ್ಯಕ್ಷೇತ್ರದಾಗ ನೆನೆಸ್ಯಾರಂದ್ರ ಅವ್ರ ಕಾಲಾಗ ನಾವು ಆಳಿನ ಆಳಾಗಿ ದುಡಿಬೇಕು. ದುಡಿಬೇಕಾಗ್ಯದ. ಅವರಿಂದ ನಾವು ಏನಾರೇ ಪಡ್ಕೋಬೇಕ. ಹೌದು. ಅವ್ರನ್ನ ಜಗತ್ತದಾಗ ನಾವು ಬೆಳೆಸಬೇಕು ಅನ್ನುವಂಥದ್ದು ಭಾವ ನಿಮ್ಮಲ್ಲಿ ಅರುವ ಹುಟ್ಟ್ಯದನೇ ಇಂಥ ಗುಡಿ ಕ್ಷೇತ್ರಗಳು ತಯಾರ ಆಗ್ಯಾವ. ಇನ್ನ ನಮ್ಮ ಸರಜೋಡಿ ಸಹಕಲಾವಿದ್ರಿಗೆ ಅರುವಿನೊಳಗೆ ಒಂದು ಮಾತು ಕೇಳೋದದ. ಹೌದು, ಏನು ಕೇಳಿದ್ರಿಪ್ಪ? ಏನು ಮಾತು ಹೇಳೋದಂತ ಕೇಳಿದ್ರ ಸಿದ್ಧರಾಮ ಸಣ್ಣ ಹುಡುಗ ಸಿದ್ಧರಾಮ ನವಣಿ ಹೊಲದಾಗ ಕಿಲ್ಲಾರ ಕಾಯ್ತಿದ್ದ. ಹೌದು, ನವಣಿ ಹೊಲದಾಗ ಕಿಲ್ಲಾರ ಕಾಯುವಂತಹ ಸಮಯದೊಳಗ ಮಲ್ಲಿಕಾರ್ಜುನ ಬಂದ ಅವನಿಗೆ ಭೇಟಿಯಾದ. ಮಲ್ಲಿಕಾರ್ಜುನ ಅವನಿಗೆ ಬಂದು ಭೇಟಿಯಾಗಿ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ಯಪ್ಪ, ನನಗೆ ಹೊಟ್ಟೆ ಹಸ್ತದ, ಅನ್ನ ಮೊಸರ ಬುತ್ತಿ ಉಣಂಗಾಗ್ಯದ, ಅನ್ನ ಮೊಸರ ಬುತ್ತಿ ತಂದು ಕೊಡು ಅಂದ. ಹೌದು. ಅವಾಗ ಸಣ್ಣ ಮಗ ಸಿದ್ಧರಾಮ ಆಯ್ತಪ್ಪ ತರ್ತಿನ ತಿಳ್ಕೊಂಡು ಮನೆಗೆ ಓಡ್ಕೋತ ಓಡ್ಕೋತ ಹೋಗಿ ಅನ್ನ ಮೊಸರ ಬುತ್ತಿ ತರದ್ರೊಳಗ ಮಲ್ಲಯ್ಯ ಮಾಯ ಆಗಿ ಹೋಗಿದ್ದ. ಹೌದು. ಅವಾಗ ಸಿದ್ಧರಾಮ ನವಣಿ ಹೊಲದಾಗ ನಿಂತು ದುಃಖ ಮಾಡಿ ಅಳ್ತಾನ. ಹೌದು, ದುಃಖ ಮಾಡ್ತಾನ. ನನಗ ಅನ್ನ ಮೊಸರ ಬುತ್ತಿ ತಗೊಂಡು ಬಾ ಅಂದಿ ಭಗವಂತ. ಹೌದು. ಬರೋದ್ರಾಗ ನೀ ಮಾಯಾಗಿ ಹಾದಿ. ಖರೆ ನಾನ್ ನಿನಗೆ ಉಣಿಸಲಾರದೆ ಬಿಡುದಿಲ್ಲ. ನನಗೆ ಯಾವಾಗ ಬಂದು ಭೇಟಿಯಾಗಿ ನೀ ಅನ್ನ ಮೊಸರ ಬುತ್ತಿ ಬೇಡಿದಂದ್ರ ನಿನಗೆ ಉಣಿಸೇ ತೀರ್ತೀನಿ ತಿಳ್ಕೊಂಡು ಸಿದ್ಧರಾಮ ಹಠ ತೊಟ್ಟು ನಿಂತ. ಹೌದು. ಅವಾಗ ಶ್ರೀಶೈಲಕ್ಕೆ ಕಂಬಿ ಜನ ಹೊಂಟಿತ್ತು. ಮಲ್ಲಯ್ಯನ ನಾವು ತೋರಿಸ್ತೇವೆ ಬಾ ತಿಳ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರಿಪ್ಪ? ಸಣ್ಣ ಹುಡುಗ ಸಿದ್ಧರಾಮನ ಶ್ರೀಶೈಲಕ್ಕೆ ಕರ್ಕೊಂಡು ಹೋದ್ರು. ಅವಾಗ ಶ್ರೀಶೈಲದಾಗ ಹೋಗಿ ತೋರಿಸ್ತಾರ. ಏನಂತ? ಇವನೇ ನೋಡು ಮಲ್ಲಯ್ಯ, ಇವನೇ ನೋಡು ಮಲ್ಲಿಕಾರ್ಜುನ ಅಂದ್ರು. ಅವಾಗ ಅರುವಿತ್ತು ಯಾರಿಗೆ? ಸಿದ್ಧರಾಮಗ ಅರುವಿತ್ತು. ಇದು ಕಲ್ಲದಂದವ. ಹೌದು, ಕಲ್ಲದ. ಇದು ಕಲ್ಲದ. ಹೌದಾ? ನನಗ ಭೇಟಿಯಾಗಿ ಅನ್ನ ಮೊಸರ ಬುತ್ತಿ ಬೇಡಿದ ಮಲ್ಲಯ್ಯ ಇವ ಅಲ್ಲ. ಹೌದು. ನನಗ ಭೇಟಿಯಾಗಿ ಯಾವ ಅನ್ನ ಮೊಸರ ಬುತ್ತಿ ಬೇಡ ನೋಡು, ಅವನೇ ಬಂದು ಊಟ ಮಾಡ್ಬೇಕು. ಈ ಕಲ್ಲಿನ ಮುಂದೆ ನಾನು ನಿಂದಿರುದಿಲ್ಲ ಅಂದ ಸಿದ್ಧರಾಮ. ಹೌದು. ಅವಾಗ ಸಿದ್ಧರಾಮ ತಿರುಗಾಡ್ಕೋತ ದುಃಖ ಮಾಡ್ಕೋತ ಬಂದು ಕಮರಿ ಕೊಳ್ಳದ ದಂಡಿಗೆ ನಿಂದಿರ್ತಾನ. ಹೌದು. ಕಮರಿ ಕೊಳ್ಳದ ದಂಡಿಗೆ ನಿಂತ ಸಿದ್ಧರಾಮ ತಾನ ಏನಂತಾನ? ಹೋಯಪ್ಪ, ನೀ ಪ್ರತ್ಯಕ್ಷ ಆಗಿ ಹೌದು ಬಂದ ನನಗ ಅನ್ನ ಮೊಸರ ಬುತ್ತಿ ಬೇಡಿದ್ದೆ ಕರೆ ಇತ್ತಂದ್ರ ಆ ಅರುವ ನಿನ್ನಲ್ಲಿ ಇತ್ತಂದ್ರ ಬಂದ ನನ್ನ ಕೈ ಹಿಡಿದು ಎತ್ತಿಕೋಬೇಕು. ಒಂದು ಹೌದು ಇರ್ಲಿಕ್ಕಂದ್ರೆ ಈ ಕಮರಿ ಕೊಳದಾಗ ಹಾರಿ ನಾ ಪ್ರಾಣ ಬಿಡ್ತೇನೆ ತಿಳ್ಕೊಂಡ ಸಣ್ಣ ಹುಡುಗ ಸಿದ್ಧರಾಮ ಕಮರಿ ಕೊಳದಾಗ ಜಿಗಿತಿದ್ದ. ಹೌದಾ? ಅವಾಗ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಅವನ ಎತ್ತಿ ಹಿಡದಾನ. ಶ್ರೀಶೈಲ ಮಲ್ಲಿಕಾರ್ಜುನಗ ಜೇರ ಮಲ್ಲಯ್ಯ ಅರುವುದಿಂದ ಬಂದು ಎತ್ತಿ ಹಿಡಿಲಿಕ್ಕಪ್ಪ ಅಂತಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಎತ್ತಿ ಹಿಡಿಲಿಕ್ಕ ಸಿದ್ಧರಾಮ ಎಲ್ಲಿಗೆ ಹೋಗುತ್ತಿದ್ದ. ಹೌದಾ? ಒಂದೇ ಒಂದಕ್ಕೆ ಸೆಕೆಂಡ್ ಅವ ಮರ್ತು ಕೂತಿದ್ದಪ್ಪ ಅಂತಂದ್ರೆ ಸಿದ್ಧರಾಮ ಪಾತಾಳ ಲೋಕಕ್ಕೆ ಹೋಗ್ತಿದ್ದ. ಇದು ಅರು ಐತರಣ ಜಗತ್ತದೊಳಗೆ ಕೀರ್ತಿ ಅವ್ರದ್ದು ಉಳಿಬೇಕಾಗ್ಯದ. ಇನ್ನು ನಮ್ಮ ಸಿದ್ಧಾಟಿಗೆ ಒಳಗ ಜಬಗೊಂಡಗೌಡ ಮತ್ತು ಕನ್ನಾಬಾಯಿಗೆ ಮಕ್ಕಳಿದ್ದಿದ್ದಿಲ್ಲ. ಹೌದು. ಜಬಗೊಂಡಗೌಡ ಮತ್ತು ಕನ್ನಾಬಾಯಿಗೆ ಮಕ್ಕಳಿದ್ದಿದ್ದಿಲ್ಲ. 12 ವರ್ಷ ಆಯ್ತು. ಹೌದಾ? ಅವರು ಹೊಟ್ಟಿಲೆ ಸಂತಾನ ಇದ್ದಿದ್ದಿಲ್ಲ. ಸಾಕಷ್ಟು ಮಂದಿ ನಿಂದೆದ ಮಾತು ಅವ್ರಿಗೆ ಆಡ್ಲಕತ್ರಿ. ಇವ್ರ ಹೊಟ್ಟಿಲೆ ಮಕ್ಕಳಿಲ್ಲ ಅಂತ ಹಿಂಗ ನಿಂದೆದ ಮಾತಾಡ್ಲಾತ್ರು. ಅವಾಗ ಗಂಡ ಹೆಂಡತಿ ಇಬ್ರು ಕೂಡಿ ವಾಟಾಗಟ್ಟಿ ಮಾಡಿ ವಿಚಾರ ತೆಗೆದ್ರ ಅವರು. ಏನಂತ್ರಿ ಸರ? ಯಾವಾಗ ಇವರು ಹೊಟ್ಟಿಲೆ ಮಕ್ಕಳಿಲ್ಲ ಅಂತೇಳಿ ಮಂದಿ ನಿಂದೆದ ಮಾತಾಡ್ಲಕತ್ತಾರಂದ್ರ ಈ ಪ್ರಾಣನೇ ನಾವ್ ಇಟ್ಟು ಏನು ಮಾಡುವ ಅಂತ ತಿಳ್ಕೊಂಡು ದುಃಖ ಮಾಡಿದ್ರ ಗಂಡ ಹೆಂಡತಿ. ದುಃಖ ಮಾಡಿ ಇಬ್ರು ವಿಷ ಕುಡಿಬೇಕಂತೇಳಿ ತಯಾರಾದ್ರು. ಜಬಗೊಂಡಗೌಡ ಮತ್ತು ಕನ್ನಾಬಾಯಿ ಇಬ್ರು ವಿಷ ಕುಡಿಬೇಕಂತ ತಯಾರಾದ್ರು. ಅವಾಗ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಇರ್ತಕ್ಕಂಥ ಮುತ್ಯ ಅಮ್ಮೋಗಿಸಿದಾಗ ಅರುವಾಯ್ತು. ಹೌದು, ಅರುವಾಯ್ತು. ಮುಮ್ಮೆಟ್ಟಿ ಗುಡ್ಡದ ಮೇಲೆ ಇರ್ತಕ್ಕಂಥ ಮುತ್ಯ ಅಮ್ಮೋಗಿಸಿದಾಗ ಅರುವಾಗಿ ದೇವಲೋಕದ ಕೊರವೆಯನ್ನು ಕೊಟ್ಟು ಜಬಗೊಂಡಗೌಡ ಕನಬಾಯಿ ಮನೆಗೆ ಕಳಿಸಿ ಮಕ್ಕಳ ಬೇಕಂದ್ರೆ ಪಟ್ಟಣಕ್ಕೆ ಹೋಗಿರಿ, ಪಟ್ಟಣ ತೆಳಗ ಅರಕೆರೆ ಅಮ್ಮೋಗಿಸಿದ್ದ ಮಕ್ಕಳ ಕೊಟ್ಟ ಕಳಿವ್ಯಾನ ಅಂತ ಹೇಳಿ
ತಂಗಿ ನೀವು ಚಿಂತೆ ಮಾಡಬೇಡ ಯಪ್ಪ, ನೀ ಚಿಂತೆ ಮಾಡಬೇಡ. ಹೌದು. ನಿನಗ ಮಕ್ಕಳು ಬೇಕಂದ್ರೆ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗು. ಮುತ್ಯ ಅಮೋಕ್ಷದ ನಿನಗೆ ಮಕ್ಕಳು ಕೊಡ್ತಾನ ತಿಳ್ಕೊಂಡು ದೇವಲೋಕದ ಕೊರವಿ ಹೇಳ್ದಕ್ಕಾರ ಜಬಗೊಂಡಗೌಡ ಮತ್ತು ಕನಬಾಯಿ ಆ ದೇವಲೋಕದ ಕೊರವಿ ಮಾತು ಕೇಳಿ ಅರು ಹಿಡಿದು ಹೌದು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಮುತ್ಯ ಅಮೋಕ್ಷದಿಗೆ ಅವರು ಬೇಡ್ಕೊಂಡು ದುಡ್ಕೊಂಡಾರತ್ತ ಹೇಳಿ ಮಾಧುಲಿಂಗ ಹುಟ್ಟಾರ ಅಂತೇಳಿ ಸಭಾದೊಳಗೆ ನನ್ನ ಸಿದ್ಧದ ಪುಣ್ಯಾತ್ಮರೇ. ಹೌದು ಹೌದಾ ಇಲ್ಲ, ಅಮೋಕ್ಷದ ಮುತ್ಯ ಅರುವುದಿಂದ ಅವರಿಗೆ ಹೇಳಿಲ್ಲ. ಕೊರವಂಜಿ ಮಾತಿಗೆ ಅವ್ರು ಅರಿವು ಹಿಡಿದು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಲ್ಲ. ಸುಮ್ಮ ಮಾಧುಲಿಂಗ ಹುಟ್ಟ್ಯಾನ ಅಂತೇಳಿ ಸಭಾದಾಗ ಹೇಳಿ ನೀವು ಸಿದ್ಧ ಮಾಡಿದ್ರಿ ಎಲ್ಲ ಜನ ಹ್ಞೂ ಅಂತಂದ್ರೆ ಅವ್ರು ಕೂಡ ನಾನು ಹ್ಞೂ ಅಲ್ಲಕ್ ತಯಾರ, ಹ್ಞೂ ಅಲ್ಲಕ್ಕೆ ಬರ್ತೈತಿ. ಅದಕ್ಕೆ ಇನ್ನು ಬಹಳ ಮಾತಾಡ್ಲಾರ್ದೇನೆ ಹೌದು ಎರಡು ನುಡಿ ಚಾಲ ಹಾಡಿ ನಮ್ಮ ಸರ್ಜೋಡಿ ಸಹಕಲಾವಿದರಿ ಪಾಳೆ ಕೊಡ್ತೀನು. ಒಂದು ಹಾಲು ಮತದೊಳಗೆ ವಿಷಯ ಅವರು ಕೇಳ್ಯಾರ. ನಮ್ಮ ಕಾಕವರು ಹೌದು ಬಹಳ ಮದಗೊಂಡು ಮತ್ತೆ ನಮ್ಗೆ ಯಾಕಂತ ಕೇಳಿದ್ರೆ ಅವರು ಇಷ್ಟ ಪ್ರೀತಿಯಿಂದ ಹೇಳ್ತಿದ್ರು ಅವರು. ಏನಂತ್ರಿಪ್ಪ? 1-2 ಸಲ ಫೋನ್ ಹಚ್ಚದಾಗ ಹೇಳಿದ್ರ ಅವ್ರು, ಸರ ಹೌದು ನಾವು ಅಮೋಕ್ಷಿದ್ದರ ಮಾರ್ಗದವರು ನೀವು, ನಾವು ಮದಗೊಂಡ ಮುತ್ತನ ಪ್ರಿಯ ಶಿಷ್ಯರದೀವು. ಹೌದು ಖರೆ ಮದಗೊಂಡ ಮುತ್ತನ ಶಿಶು ಮಕ್ಕಳ ನಾವು ಇದ್ರು ಅಮೋಕ್ಷದ ಮಾಳಿಂಗರಾಯ ನಾವು ಒಟ್ಟ ಭೇದ ಮಾಡಿಲ್ಲ. ಈ ಸದ್ದ ನೀವು ಬಂದ್ರು ನಿಮಗೂ ನಾವು ಭೇದ ಮಾಡೋದಿಲ್ಲ. ನಾವು ಮದಗೊಂಡ ಮುತ್ತನ ಶಿಶು ಮಕ್ಕಳ ಕರೆ ಆ ಧರ್ಮ ಬಿಟ್ಟು ಇನ್ನೊಬ್ಬರಿಗೆ ಬಂಧಗಳನ್ನೇ ಅವ್ರಿಗೆ ಚುಚ್ಚಿ ಮಾತು ಹೇಳೋದು, ಇನ್ನೊಂದು ಪಳೆ ಕೆಡಬೇಕನ್ನೋದು, ನಮ್ಮನೇ ಎತ್ತಿ ಹಿಡಿಬೇಕನ್ನೋಂಥ ಭಾವ ನಮ್ಮ ಸದಲಗ ಗ್ರಾಮದಾಗ ಯಾರಿಗೂ ಇಲ್ಲ ಅಂತೇಳಿ ಅವ್ರು ಹೇಳ್ಯಾರ ಪುಣ್ಯಾತ್ಮರೇ. ಇಂಥ ಭಾವ ನಿಮ್ಮಲ್ಲಿ ಇರ್ರಿ ತಿಳ್ಕೊಂಡು ಮತ್ತೊಂದ್ಸಲ ನಿಮ್ಗೆ ಎಲ್ಲರಿಗೆ ನಮಸ್ಕಾರ ಮಾಡೋದು ಇವತ್ತಿನ ದಿವಸ. ಹೌದು ಅದಕ್ಕೆ ಒಂದು ಪ್ರಶ್ನೆ ಕೇಳ್ಯಾರ ಅವರು ನಾವು ಕೂಡ ಊಟ ಮಾಡುವಂತ ಸಮಯದೊಳಗೆ ಅದು ಬಹುತೇಕ ಮೊಬೈಲ್ ಟ್ರ್ಯಾಕ್ ಆಗಿ ಅದು ವಿಷಯ ಕರೆಕ್ಟ್ ಆಗಿ ಕೇಳಿಲ್ಲ, ಅವ್ರಿಗೇನು ಕೇಳಿಲ್ಲ, ನನಗೂ ಕೇಳಿಲ್ಲ. ಅದು ಮುಂದಿನ ಸಂಧಿಗೆ ಏನು ವಿಷಯ ಅನ್ನೋದು ನಮ್ಮ ಸರ್ಜೋಡಿ ಸಹಕಲಾವಿದರು ಗುಳಿ ಶಿರವಾಳದ ಜ್ಯೋತು ಮಾರಾಯರು ಹೇಳ್ತಾರ. ಮತ್ತೆ ಪ್ರಶ್ನೆ ಮಾಡಿದ್ರಪ್ಪ ಅಂತಂದ್ರೆ ಭಗವಂತ ನನಗೆ ಎಷ್ಟು ನಿಲುಕಿಸ್ದಟ್ಟ ಹೇಳೋದದ ಉತ್ತರ ಕೊಡ್ಲಾಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಬಾರಾಮತಿ ಗೌಡ್ರು ಬಾರಾಮತಿಗೆ ಬರಗಾಲ ಬಿತ್ತು. 700 ಕಿಲಾರಗಳನ್ನು ತಿರ್ಕೊಂಡು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಕರ್ಕೊಂಡು ಬಾರಾಮತಿ ಗೌಡ್ರು ಬಾರಾಮತಿಯನ್ನ ಬಿಟ್ಟು ಬಂದ್ರು. ನಿಮ್ಮ ನೀವರಿಗೆ ಭೂಮಿ ಸಂಗಮನಾಥನ ಮುರಿ ಒಳಗ 700 ಕಿಲಾರಗಳನ್ನ ಕಾಯುವಂತಹ ಸಮಯದೊಳಗ